In the matter of the Kejriwal recusal case, I find it necessary to recuse myself. This decision is made to uphold the highest principles of judicial impartiality. The case is hereby reassigned. ತುಂಬಾನೇ ಕುತೂಹಲಕಾರಿಯಾದ ಕಾನೂನು ಪ್ರಕರಣದ ಬಗ್ಗೆ ಚರ್ಚಿಸೋಣ. ಇದು ನ್ಯಾಯ ಅಂದ್ರೆ ಏನು ಅನ್ನೋ ಮೂಲಭೂತ ಪ್ರಶ್ನೆಗಳನ್ನೇ ನಮ್ಮೊಂದಿಡುತ್ತೆ. ಸರಿ, ಈ ಇಡೀ ವಿಷಯದ ಕೇಂದ್ರಬಿಂದು ಒಂದು ದೊಡ್ಡ ಮೊತ್ತ. ಎಷ್ಟ್ ಗೊತ್ತಾ? ಬರೋಬ್ಬರಿ 90.6 ಕೋಟಿ ರೂಪಾಯಿಗಳು. ಅಂದ್ರೆ ಸುಮಾರು $1.1 ಮಿಲಿಯನ್ ಗಿಂತಲೂ ಜಾಸ್ತಿ. ಇಡೀ ಪ್ರಕರಣ ಸುತ್ತೋದೇ ಈ ಹಣದ ಸುತ್ತ. ಒಂದು ಕ್ಷಣ ಯೋಚನೆ ಮಾಡಿ, ನೀವು ಸರ್ಕಾರದ ವಿರುದ್ಧ ಒಂದು ಕೇಸ್ನಲ್ಲಿ ಹೋರಾಡ್ತಾ ಇದ್ದೀರಿ ಅಂದುಕೊಳ್ಳಿ. ಅದೇ ಸಮಯದಲ್ಲಿ ಆ ಕೇಸ್ ವಿಚಾರಣೆ ಮಾಡ್ತಿರೋ ನ್ಯಾಯಾಧೀಶರ ಕುಟುಂಬಕ್ಕೆ ಅದೇ ಸರ್ಕಾರದಿಂದ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಬಂದಿದ್ರೆ, ಇದು ಕೇವಲ ಒಂದು ಕಾಲ್ಪನಿಕ ಪ್ರಶ್ನೆಯಲ್ಲ, ಬದಲಿಗೆ ಇದು ಒಂದು ನಿಜವಾದ ಪ್ರಕರಣದ ತಿರುಳು. ಒಬ್ಬ ನ್ಯಾಯಾಧೀಶರ ಕರ್ತವ್ಯಕ್ಕೂ ಅವರ ಕುಟುಂಬದ ಹಿತಾಸಕ್ತಿಗೂ ನಡುವಿನ ಗೆರೆ ಮಸುಕಾದ್ರೆ ಏನಾಗತ್ತೆ ಅನ್ನೋದೇ ಇಲ್ಲಿರೋ ದೊಡ್ಡ ಪ್ರಶ್ನೆ. ಈ ವಿವಾದದ ಕೇಂದ್ರದಲ್ಲಿರೋದು ದೆಹಲಿಯ ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ ಮತ್ತು ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ನಡುವಿನ ಒಂದು ಕಾನೂನು ಹೋರಾಟ. ನ್ಯಾಯಮೂರ್ತಿ ಶರ್ಮಾ ಅವರು ತಮ್ಮ ಪ್ರಕರಣದಿಂದ ಹಿಂದೆ ಸರಿಬೇಕು, ಅಂದ್ರೆ ರೆಕ್ಯೂಸ್ ಆಗ್ಬೇಕು ಅನ್ನೋದು ಕೇಜ್ರಿವಾಲ್ ಅವರ ವಾದ. ಈ ಘಟನೆಗಳು ಎಷ್ಟೋ ವೇಗವಾಗಿ ನಡೆತು ಅಂತ ನೋಡಿ. ಏಪ್ರಿಲ್ 6ರಂದು ಕೇಜ್ರಿವಾಲ್ ತಾವೇ ಖುದ್ದು ವಾದ ಮಂಡಿಸ್ತಾರೆ. ಏಪ್ರಿಲ್ 13ಕ್ಕೆ ವಾದ ಪ್ರತಿವಾದಗಳು ಮುಗಿದು ತೀರ್ಪನ್ನ ಕಾಯ್ದಿರಿಸಲಾಗುತ್ತೆ. ಕೇವಲ ಒಂದು ವಾರದಲ್ಲಿ, ಅಂದ್ರೆ ಏಪ್ರಿಲ್ 20ರಂದು ನ್ಯಾಯಮೂರ್ತಿ ಶರ್ಮಾ ಅವರು 115 ಪುಟಗಳ ಸುದೀರ್ಘ ಆದೇಶದ ಮೂಲಕ ಕೇಜ್ರಿವಾಲ್ ಅವರ ಅರ್ಜಿಯನ್ನ ತಿರಸ್ಕರಿಸ್ತಾರೆ. ಹಾಗಾದ್ರೆ ಈ ಆರೋಪದ ಹಿಂದಿರುವ ಕಾರಣವಾದರೂ ಏನು? ಇಲ್ಲಿದೆ ನೋಡಿ ಡೇಟಾ. ನ್ಯಾಯಾಧೀಶರ ಮಗನನ್ನ ಸರ್ಕಾರಿ ವಕೀಲರ ಪಟ್ಟಿಗೆ ಸೇರಿಸಿದ ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಸರ್ಕಾರಿ ಪ್ರಕರಣಗಳನ್ನ ನೀಡಲಾಗಿದೆ. ಇದು ನಿಜಕ್ಕೂ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಅಲ್ವಾ? ನ್ಯಾಯಮೂರ್ತಿ ಶರ್ಮಾ ಅವರೇ ಹೇಳಿದ ಹಾಗೆ ಅವರ ಪರಿಸ್ಥಿತಿ ಒಂದು ರೀತಿ ಕ್ಯಾಚ್-22 ತರಹ ಆಗಿತ್ತು. ಅಂದ್ರೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಅವರು ಕೇಸ್ನಿಂದ ಹಿಂದೆ ಸರಿದಿದ್ರೆ ಆರೋಪ ನಿಜ ಇರ್ಬೋದು ಅಂತ ಜನ ಅಂದ್ಕೊಳ್ತಿದ್ರು. ಒಂದು ವೇಳೆ ಮುಂದುವರೆದ್ರೆ ಪಕ್ಷಪಾತದ ಆರೋಪವನ್ನ ಎದುರಿಸಬೇಕಾಗ್ತಿತ್ತು. ಕೊನೆಗೆ ಅವರು ತಮ್ಮ ನ್ಯಾಯಾಂಗ ಕರ್ತವ್ಯವನ್ನ ಬಿಟ್ಟುಕೊಡೋಕೆ ನಿರಾಕರಿಸಿದ್ರು. ಸರಿ, ಹಾಗಾದ್ರೆ ಈ ಥರದ ಸಂದರ್ಭಕ್ಕೆ ನಮ್ಮಲ್ಲಿರೋ ನಿಯಮಗಳಾದ್ರೂ ಏನೋ? ಇಲ್ಲಿರೋ ಆಶ್ಚರ್ಯದ ಸಂಗತಿಯಂದ್ರೆ, ಭಾರತದಲ್ಲಿ ನ್ಯಾಯಾಧೀಶರು ಯಾವಾಗ ಕೇಸ್ನಿಂದ ಹಿಂದೆ ಸರಿಬೇಕು ಅನ್ನೋದಕ್ಕೆ ಸ್ಪಷ್ಟವಾದಿ ಬರೆದಿಟ್ಟ ಯಾವುದೇ ಕಾನೂನುಗಳಿಲ್ಲ. ಬದಲಿಗೆ ಎಲ್ಲವೂ ಪಕ್ಷಪಾತದ ನೈಜ ಸಂಭವನೀಯತೆ ಅನ್ನೋ ಒಂದು ತತ್ವದ ಮೇಲೆ ನಿಂತಿದೆ. ಅಂದ್ರೆ ಬರೀ ಒಂದು ಅನುಮಾನ ಬಂದ್ರೆ ಸಾಲ್ದು, ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡಿದಾಗ ಇಲ್ಲಿ ನ್ಯಾಯ ಸಿಗೋ ಸಾಧ್ಯತೆ ಕಮ್ಮಿ, ನ್ಯಾಯಾಧೀಶರು ಪಕ್ಷಪಾತಿಯಾಗಬಹುದು ಅನ್ನೋ ಒಂದು ಗಟ್ಟಿ ನಂಬಿಕೆ ಬರಬೇಕು. ಇದೆಲ್ಲ ಕೊನೆಗೆ ನ್ಯಾಯಾಧೀಶರ ಆತ್ಮಸಾಕ್ಷಿಗೆ ಬಿಟ್ಟ ವಿಚಾರ. ಸದ್ಯಕ್ಕೆ ನಮ್ಮಲ್ಲಿರೋ ವ್ಯವಸ್ಥೆ ಈ ಹಿಂದೆ ನ್ಯಾಯಾಲಯಗಳು ನೀಡಿರೋ ತೀರ್ಪುಗಳ ಮೇಲೆ ನಿಂತಿದೆ. ಮುಖ್ಯವಾಗಿ ನೇರ ಹಣಕಾಸಿನ ಹಿತಾಸಕ್ತಿ ಇದೆಯಾ ಅಥವಾ ವೈಯಕ್ತಿಕ ಸಂಬಂಧಗಳಿವ್ಯಾ ಅನ್ನೋದ್ರ ಮೇಲೆ ಇದು ನಿರ್ಧಾರವಾಗುತ್ತೆ. ಮತ್ತೆ ನ್ಯಾಯಾಧೀಶರ ಸ್ವಂತ ವಿವೇಚನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನಮ್ಮ ವ್ಯವಸ್ಥೆ ಹೀಗಿದ್ರೆ ಬೇರೆ ಕಡೆ ಹೇಗಿದೆ? ನಮ್ಮ ವ್ಯವಸ್ಥೆ ಎಷ್ಟು ವಿಭಿನ್ನವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಅಮೆರಿಕದ ಕಡೆ ಒಂದು ನೋಟ ಹರಿಸೋಣ. ನೋಡಿ, ಭಾರತದ ತರಹ ಹಳೆಯ ಕೇಸ್ಗಳ ಆಧಾರದ ಮೇಲೆ ಅಲ್ಲ, ಅಮೆರಿಕದಲ್ಲಿ ಎಲ್ಲ ಫೆಡರಲ್ ನ್ಯಾಯಾಧೀಶರಿಗೆ ಅನ್ವಯವಾಗುವ ಹಾಗೆ ಒಂದು ಸ್ಪಷ್ಟವಾದ ಬರೆದಿಟ್ಟ ಕಾನೂನೇ ಇದೆ. ಈ ಹೋಲಿಕೆ ತುಂಬಾನೇ ಮುಖ್ಯ. ಭಾರತದ ವ್ಯವಸ್ಥೆ ನ್ಯಾಯಾಧೀಶರು ನಿಜವಾಗಿಯೂ ಪಕ್ಷಪಾತಿ ಆಗಿದ್ದಾರಾ ಅಂತ ನೋಡುತ್ತೆ. ಆದ್ರೆ ಅಮೆರಿಕದ ವ್ಯವಸ್ಥೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವರು ಪಕ್ಷಪಾತಿ ಅಂತ ಅನ್ನಿಸಬಹುದಾದ ಸಾಧ್ಯತೆ ಇದ್ರೂ ಸಾಕು ಅಂತ ಹೇಳುತ್ತೆ. ಅಂದ್ರೆ ಅಲ್ಲಿ ಪಕ್ಷಪಾತದ ತೋರಿಕೆಗೂ ಅವಕಾಶ ಇಲ್ಲ. ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಸುತ್ತೆ. ಹಾಗಾದ್ರೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಈ ನಿಯಮಗಳನ್ನ ಸ್ಪಷ್ಟವಾಗಿ ಬರೆದಿಡೋಕೆ ಹಿಂದೇಟು ಹಾಕುತ್ತೆ? ಇದಕ್ಕೆ ಕೆಲವು ಬಲವಾದ ಕಾರಣಗಳಿವೆ. ಮೊದಲನೆಯದಾಗಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ಳೋದು. ಎರಡನೇದಾಗಿ ಫೋರಂ ಶಾಪಿಂಗ್ ಅಂತಾರಲ್ಲ, ಅಂದ್ರೆ ತಮ್ಗೆ ಬೇಕಾದ ನ್ಯಾಯಾಧೀಶರು ಸಿಗುವವರೆಗೂ ಸುಖಾಸುಮ್ಮನೆ ಆರೋಪ ಮಾಡಿ ವಿಳಂಬ ಮಾಡೋದನ್ನ ತಡೆಯೋದು. ಮತ್ತು ಮೂರನೆಯದಾಗಿ ಕೆಲವೊಮ್ಮೆ ಬೇರೆ ನ್ಯಾಯಾಧೀಶರೇ ಇಲ್ಲದಿದ್ದಾಗ ಇರೋರೇ ವಿಚಾರಣೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಇದೆಲ್ಲವೂ ನಮ್ಮನ್ನ ಈ ವಿಷಯದ ಮೂಲಭೂತ ಚರ್ಚೆಗೆ, ಒಂದು ರೀತಿಯ ತಾತ್ವಿಕ ಚರ್ಚೆಗೆ ತಂದು ನಿಲ್ಲಿಸುತ್ತೆ. ಇದು ನ್ಯಾಯ ವ್ಯವಸ್ಥೆಯ 2 ಪ್ರಮುಖ ಆಧಾರ ಸ್ತಂಭಗಳ ನಡುವಿನ ಒಂದು ಸಮತೋಲನದ ಪ್ರಶ್ನೆ. ಒಂದೆಡೆ ನ್ಯಾಯಾಧೀಶರು ಯಾವುದೇ ಒತ್ತಡಕ್ಕೆ ಮಣಿಯದೆ ಸ್ವತಂತ್ರವಾಗಿ ತೀರ್ಪು ನೀಡುವಂತಾಗಬೇಕು. ಇನ್ನೊಂದೆಡೆ ಆ ತೀರ್ಪುಗಳ ಮೇಲೆ ಜನರಿಗೆ ಸಂಪೂರ್ಣ ನಂಬಿಕೆ ಬರೋ ಹಾಗೆ ಪಾರದರ್ಶಕತೆ ಇರಬೇಕು. ಹಾಗಾದ್ರೆ ಈ ಇಡೀ ಚರ್ಚೆ ನಮ್ಮನ್ನ
ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನ್ಯಾಯ ಸಿಕ್ಕರೆ ಮಾತ್ರ ಸಾಕಾ, ಅಥವಾ ನ್ಯಾಯ ಸಿಕ್ಕಿದೆ ಅಂತ ಜನ್ರಿಗೆ ಅನ್ಸೋದು ಕೂಡ ಅಷ್ಟೇ ಮುಖ್ಯನಾ? ಅಂದ್ರೆ ನಿಜವಾಗಿ ನಡೆಯೋ ಕ್ರಿಯೆ ಮುಖ್ಯನೋ ಅಥವಾ ಅದು ಜನ್ರಿಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಮುಖ್ಯನೋ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಿದೆ.